ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಸಿರಿಮನೆ ಕಿಚನಿಂದ ಮಾತಾಡತ್ತೀನಿ ನೋಡ್ರಿ. ಇವತ್ತಿನ ಸ್ಪೆಷಲ್ ಏನಂದ್ರೆ ಮೆಂತಿ ಮಟರ್ ಟ್ರೈ ಮಾಡತ್ತೀನಿ ನೋಡ್ರಿ. ಬಾಜಿ ಅದಕ್ಕೆ ರೀ ಒಂದು 3 ಉಳ್ಳಾಗಡ್ಡಿ ಸೊಪ್ಪಿ ತೆಗೆದಿಟ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಇದು ಅಂದ್ರೆ ನೀವು ಒಂದ್ಸತಿ ಟ್ರೈ ಮಾಡಿರಿ. ಈ ಥರ ಬಾಜಿ ಮಾಡಿದ್ರಂದ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತದೆ ರೀ. ಚಪಾತಿ ರೊಟ್ಟಿ ಒಳಗೆ ತಿನ್ನಕ್ಕೆ. ಈಗ ಒಂದು ಟೊಮಾಟೊ ಹಣ್ಣು ತೊಗೊಂಡಿನಿ. ಉದ್ದುದ್ದಾಗೆ ಸ್ವಲ್ಪ ಸಣ್ಣಗೆ ಕೊಯ್ಕೊಂಡು ಇಟ್ಕೋಬೇಕು ನೋಡ್ರಿ. ಸ್ವಲ್ಪ ದಪ್ಪ ಆದ್ರೂ ನಡಿತೈತ್ರಿ. ಯಾಕಂದ್ರೆ ಇದನ್ನು ನೆಕ್ಸ್ಟ್ ಫ್ರೈ ಮಾಡ್ಕೋಬೇಕ್ರಿ, ಅಂದ್ರೆ ಹುರ್ಕೋಬೇಕ್ರಿ. ಈಗ ನೆಕ್ಸ್ಟ್ ಒಂದು 3 ಮೆಣ್ಸಿನ್ಕಾಯಿ ತೊಗೊಳತ್ತೀನಿ ರೀ. ಅವನು ಸ್ವಲ್ಪ ದಪ್ಪ ಉದ್ದಗೆ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ. ಈಗ ನೆಕ್ಸ್ಟ್ ಇದಾದ್ಮೇಲೆ ಅಲ್ಲ ತೊಗೊಂಡ್ರಿ, ಮ್ಯಾಗಿನ ಸಿಪ್ಪೆ ಎಲ್ಲ ತುರ್ಕೊಂಡು ಸಣ್ಣಗೆ ಕೊಯ್ದು ಇಟ್ಕೊಂಡೀನಿ ರೀ. ನೆಕ್ಸ್ಟ್ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸುಲಿಟ್ಕೊಂಡೀನಿ ರೀ. ಈ ಎರಡು ಮಿಕ್ಸ್ ಮಾಡಿ ಸಣ್ಣಗೆ ಸ್ವಲ್ಪ ಕುಟ್ಕೋಬೇಕು ನೋಡ್ರಿ. ನೀವು ಬೇಕಾದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸಹ ನಡಿತೈತ್ರಿ. ಈಗ ಒಂದು ಸೂಡು ಮೆಂತ್ಯ ತೊಗೊಂಡೀನಿ ರೀ. ನೀವು ಸ್ವಲ್ಪ ಮೆಂತ್ಯ ಜಾಸ್ತಿ ತೊಗೊಂಡು ನಡಿತೈತ್ರಿ. ನಾನು ಇಷ್ಟು ತೊಗೊಂಡು ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಚೆಂದಾಗಿ ತೊಳೆದು ಇಟ್ಕೊಂಡೀನಿ ನೋಡ್ರಿ. ಈಗ ಅದನ್ನು ಸಣ್ಣಗೆ ಕೊಯ್ದು ಇಟ್ಕೋಬೇಕು ನೋಡ್ರಿ. ಸ್ವಲ್ಪ ಸಣ್ಣಗೆ ಕೊಯ್ದ್ರೆ ಚೆಂದ ಆಕೈತ್ರಿ. ಈಗ ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಆಗಲೇ ಕೊಯ್ದು ಇಟ್ಕೊಂಡಿದ್ದಲ್ಲ ರೀ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆಂದಾಗಿ ಸ್ವಲ್ಪ ಹುರ್ಕೋಬೇಕು ನೋಡ್ರಿ. ಅವನ್ನ ಎಲ್ಲ ಹಸಿ ವಾಸನೆ ಹೋಗೋ ತನಕ ಟಮಾಟಿದು ಉಳ್ಳಾಗಡ್ಡಿದು ಎಲ್ಲ ಸ್ವಲ್ಪ ಚೆಂದಾಗಿ ಹುರ್ಕೋಬೇಕು ನೋಡ್ರಿ. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕೊಳಕತ್ತೀನಿ ನೋಡ್ರಿ ನಾನು. ಅಂದ್ರೆ ಸ್ವಲ್ಪ ಗ್ರೇವಿ ಚೆಂದ ಬರ್ತೈತಿ ಗೋಡಂಬಿ ಹಾಕೊಳ್ಳೋದ್ರಿಂದ. ಅದಕ್ಕಂತೇಳಿ ಸ್ವಲ್ಪ ಗೋಡಂಬಿ ಹಾಕೊಳಕತ್ತೀನಿ ರೀ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ನೆಕ್ಸ್ಟ್ ಅದೇ ಕಡಾಯಿಗೆ ರೀ ಸ್ವಲ್ಪ ಮೆಂತ್ಯ ಪಲ್ಯ ತೊಗೊಂಡು ಹುರ್ಕೊಳತ್ತೀನಿ ನೋಡ್ರಿ. ಸ್ವಲ್ಪ ಫ್ರೈ ಮಾಡಿ ಮೊದಲೇ ಇಟ್ಕೋಬೇಕು. ಸ್ವಲ್ಪ ನೀರು ಇರೋದ್ರಿಂದ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿಲ್ಲ. ಈಗ 1-2 ಚಮಚ ಮ್ಯಾಗ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ. ಆ ರೀತಿ ಚೆಂದಾಗಿ ಹುರಿದಿಟ್ಕೋಬೇಕು ರೀ. ಹುರಿದು ಕಡ್ಯಾಕ ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೊಂಡ್ರೆ ಮುಗೀತು ನೋಡ್ರಿ. ಈಗ ನೆಕ್ಸ್ಟ್ ಮಾಡೋದೇನು ಭಾರಿ ಈಸಿ ರೀ. ನೀವೇನು ಭಾಳ ಇದು ಮಾಡ್ಕೊಳಕ್ಕೆ ಮನೆಯಾಗಿರುವಂಥ ಮಸಾಲೆಯಿಂದ ಮಾಡತ್ತೀನಿ ರೀ ನಾನು. ಈಗ ನೆಕ್ಸ್ಟ್ ಆಗಲೇ ಹುರಿದಿಟ್ಕೊಂಡಿದ್ದಲ್ಲ ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಎಲ್ಲ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈಗ ಅದಕ್ಕೆ ರೀ ಒಂದು ಅರ್ಧ ಕಪ್ ಒಂದು ಸ್ವಲ್ಪ ಮೊಸರು ಹಾಕೊಳಕತ್ತೀನಿ ನೋಡ್ರಿ. ಮೊಸರು ಸ್ವಲ್ಪ ಕಡಿಮೆ ಹಾಕೋರಿ, ತೀರಾ ತಿನ್ನಬೇಡ್ರಿ, ಸ್ವಲ್ಪ ಹಾಕೋರಿ ಒಂದು ಅರ್ಧ ಕಪ್ನಷ್ಟು. ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ರೀ. ಉಪ್ಪು ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈಗ ನೆಕ್ಸ್ಟ್ ನೋಡಿರಿ, ಈಗ ಸಣ್ಣಗೆ ಅಂದ್ರೆ ಜಾಸ್ತಿ ಚೆಂದಾಗಿ ರುಬ್ಕೋರಿ ಮತ್ತು ಪೇಸ್ಟ್ ಮತ್ತು ಗರಿಯಾಗೆಲ್ಲ ಇಟ್ಕೋಬೇಡಿ. ಸಣ್ಣಗೆ ಪೇಸ್ಟ್ ಆಗ್ಬೇಕು ರೀ, ಅಂದ್ರೆ ಗ್ರೇವಿ ಚಲೋ ಬರ್ತೈತೆ ರೀ. ಈಗ ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಈಗ ಒಗ್ಗರಣೆಗೆ ಹಾಕ್ಕೋಬೇಕಲ್ರಿ ಅದನ್ನೆಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ದು. ಅದಕ್ಕೆ ಸ್ವಲ್ಪ ಜೀರಿಗೆ ರೀ, ಸಾಸಿವೆ ಹಾಕೊಳಕತ್ತೀನಿ ರೀ. ಎಣ್ಣೆ ಕಾದ್ಮೇಲೆ ಎಲ್ಲ ಸ್ವಲ್ಪ ಚಟಪಟ ಅಂದಮೇಲೆ ರೀ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೆಲ್ಲ ಅದನ್ನ ಹಾಕ್ಕೋಬೇಕು ರೀ. ಒಂದು 4 ಕಾಳು ಮೆಣಸು ಹಾಕೊಳಕತ್ತೀನಿ ರೀ. ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತೆ ಅಂಥೇಳಿ ಎಲ್ಲನೂ ಸ್ವಲ್ಪ ಎಣ್ಣೆಯಾಗ ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅವಾಗ ಸ್ವಲ್ಪ ಏನರ ಮೆಂತ್ಯ ಪಲ್ಯ ಅಂತೂ ನಮ್ಮ ಸೈಡ್ ಹಳ್ಳಿ ಸೈಡ್ ಅಂತೂ ಜಾಸ್ತಿ ಸಿಗ್ತೈತೆ ರೀ. ಯಾವಾಗಲೂ ಒಂದೇ ಥರ ಟ್ರೈ ಮಾಡೋದಕ್ಕಿಂತ ಬೇರೆ ಬೇರೆ ಹೊಸ ಸ್ವಲ್ಪ ಏನರ ಟ್ರೈ ಮಾಡ್ಬೇಕಲ್ರಿ. ಈ ರೀತಿ ನಾವು ಮಾಡಿ ನೋಡಿ, ಟೇಸ್ಟ್ ಮಾತ್ರ ಭಾರಿ ಇರ್ತೈತೆ ರೀ. ಚೆಂದಾಗಿ ಇಷ್ಟೆಲ್ಲ ಫ್ರೈ ಆದ್ಮೇಲೆ ರೀ ಸ್ವಲ್ಪ ಖಾರದ ಪುಡಿ ಹಾಕೊಳಕತ್ತೀನಿ ರೀ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಳ್ರಿ. ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡ್ರಿ ಮತ್ತು ಮನೆಗೆ ನಮ್ಮ ಮಾಡಿಟ್ಟಿದ್ನಲ್ರಿ ಮಸಾಲೆ ಪುಡಿ ಅದೊಂದು ಸ್ವಲ್ಪ ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಎಲ್ಲ ಸ್ವಲ್ಪ ಚೆಂದಾಗಿ ಫ್ರೈ ಆಗ್ಬೇಕು ನೋಡ್ರಿ ಎಣ್ಣೆಯಾಗ. ಚೆಂದಾಗಿ ಎಲ್ಲ ಕೈ ಆಡ್ಸಾದ್ಮೇಲೆ ಈ ಸ್ವಲ್ಪ ಬಟಾಣಿ ಕಾಳು ಹಾಕೊಳಕತ್ತೀನಿ ನೆನೆಸಿಟ್ಟಿದಂಥ. ಅಂದರೆ ನಾನು ಹಸಿ ಬಟಾಣಿ ಕಾಳು ತೊಗೊಂಡೀನಿ ರೀ. ನೀವು ಹಸಿ ಬಟಾಣಿ ಕಾಳು ಇರ್ಲಿಕ್ಕಂದ್ರೂ ಒಣ ಬಟಾಣಿ ಸಿಗ್ತಾವಲ್ಲ ರೀ, ಅವನ್ನೇ ರಾತ್ರಿ ನೆನೆ ಹಾಕಿ ತೊಳೆದಿಟ್ಕೊಂಡು ಹಾಕ್ಕೊಂಡ್ರೆ ನಡಿತೈತೆ ರೀ. ಹಸಿ ಬಟಾಣಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆಂದ ಕೊಡ್ತೈತೆ ರೀ. ಅವು ಸಿಗ್ಲಿಕ್ಕಂದ್ರೆ ಅವು ಹಾಕೋದ್ರ ಸಹಿತ ನಡಿತೈತೆ ನೋಡ್ರಿ. ಈಗ ನೆಕ್ಸ್ಟ್ ನಾನು ಆಗಲೇ ರುಬ್ಬಿಟ್ಟಿದ್ನಲ್ಲ ರೀ ಮಸಾಲೆ, ಅದನ್ನೆಲ್ಲ ಹಾಕೊಳಕತ್ತೀನಿ ನೋಡ್ರಿ ಪೇಸ್ಟ್. ಸ್ವಲ್ಪ ಮೊಸರದ್ದು ಹಾಕೊಂಡಲ್ರಿ ಗ್ರೇವಿ ಮಾತ್ರ ಚೆಂದ ಬರ್ತೈತೆ ರೀ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಈಗೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಕಡ್ಯಾಗ ಸ್ವಲ್ಪ ಕುದಿಯಾಕ ಬಿಡ್ಬೇಕು ನೋಡ್ರಿ ಒಂದು 2 ನಿಮಿಷ. ನೋಡಿರಿ ಎಷ್ಟೊಂದು ಎಣ್ಣೆ ಎಲ್ಲ ಕಡ್ಯಾಕ ಬಿಟ್ಟೈತಿ. ಈಗ ಅದೇ ಮಿಕ್ಸಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೊಳಕತ್ತೀನಿ ನೋಡ್ರಿ. ನೀರು ಮತ್ತು ಅತಿ ಭಾಳ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಗಟ್ಟಿದ್ರೇ ಚಲೋ ರೀ. ಅತಿ ನೀರಾದ್ರೆ ಸದ್ಯಕ್ಕೆ ಇದಾಗಂಗಿಲ್ಲ. ಸ್ವಲ್ಪ ನೀರು ಹಾಕ್ಕೋಬೇಕು ನೋಡ್ರಿ. ಹಾಕ್ಕೊಂಡು ಇದಾದ್ಮೇಲೆ ಒಂದು 2-3 ನಿಮಿಷ ಸ್ವಲ್ಪ ಕುದಿಯಾಕ ಬಿಡ್ರಿ. ಈಗ ಮೊಸರು ಹಾಕೊಂಡಿದ್ದೆಲ್ಲ ಅದೇ ಕಪ್ನ್ಯಾಗ ಸ್ವಲ್ಪ ಹಾಲು ಹಾಕೊಳಕತ್ತೀನಿ ರೀ. ಅಂದ್ರೆ ಇದಕ್ಕೆ ಸ್ವಲ್ಪ ಕ್ರೀಮಿ ಅದು ಇದನ್ನು ಹಾಕ್ತಾರೆ ರೀ. ನಾನು ಅದನ್ನೆಲ್ಲ ಯೂಸ್ ಮಾಡಿಲ್ಲ ರೀ, ಮನೆಯಾಗಿರೋಂಥ ಐಟಮಿಂದ ಮಾಡತ್ತೀನಿ ರೀ. ಸ್ವಲ್ಪ ಹಾಲು ಹಾಕೋರಿ, ಚೆಂದ ಬರ್ತೈತೆ ರೀ ಟೇಸ್ಟ್ನು ಬಾಯಾಗ. ಇದಾದ್ಮೇಲೆ ರೀ ಒಂದು 2-3 ನಿಮಿಷ ಕುದಿಯಾಕ ಬಿಡ್ರಿ ಇದನ್ನು.
ಕುದ್ದಾದ್ಮೇಲೆ ರೀ ಈಗ ನೆಕ್ಸ್ಟ್ ನೋಡಿರಿ ಎಷ್ಟು ಚಂದ ಬರತೈತಿ ಗ್ರೇವಿ ಎಲ್ಲ ಚಂದಗೆ. ಈಗಾಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ರೀ ಮಸಾಲೆ ಇದು ಮೆಂತ್ಯ ಪಲ್ಯ ಅದನ್ನ ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಚಂದಾಗಿ ಸ್ವಲ್ಪ ತಿರ್ವಾಡ್ರಿ ಸದ. ವಾಸನೆ ಅಂತೂ ಭಾರಿ ಬರತೈತಿ ರೀ, ಸ್ಮೆಲ್ಲ ಭಾರಿ ಅಂದ್ರೆ ಭಾರಿ ಆಗೈತೆ ರೀ. ನಂಗಂತೂ ಅನ್ಸತೈತಿ ಟೇಸ್ಟ್ ಮಾತ್ರ ಭಾರಿ ಆಗೈತೆ ರೀ. ನೀವು ಉಪ್ಪು ಮತ್ತು ಬೇಕಂದ್ರೆ ಸ್ವಲ್ಪ ಹಾಕೋರಿ ಮ್ಯಾಗ. ನಾನು ಆಗಳೇ ಹಾಕಿದ್ನಲ್ಲ ರೀ, ಅದಕ್ಕೆ ನೀವು ಟೇಸ್ಟ್ ನೋಡಿ ಮತ್ತು ಸ್ವಲ್ಪ ಬೇಕಾದ್ರೆ ಮ್ಯಾಗ ಹಾಕೋರಿ. ನಾ ಏನಿನ್ನ ಹಾಕಿಲ್ಲ ರೀ ಉಪ್ಪು. ಈಗ ನೋಡಿ ಬೇಕಾದ್ರೆ ಮತ್ತು ಹಾಕೋಬೇಕು ರೀ ನಾನು. ಈಗ ರೀ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಲ್ಲ ರೀ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೋಬೇಕು ನೋಡಿರಿ ಮ್ಯಾಗ. ಹಾಕ್ಕೊಂಡು ಸ್ವಲ್ಪ ಚಂದಾಗೆ ತಿರ್ಗಾಡ್ರಿ. ಇಷ್ಟು ಮಾಡೋದು ಮುಗೀತು ನೋಡಿರಿ, ನಮ್ಮ ಮೆಂತಿ ಮಟರ್ ಭಾಜಿ ಅಂತೂ ರೆಡಿ ಆಯ್ತು ರೀ. ಚಪಾತಿ ಒಳಗೆ ತಿನ್ನಕ್ಕಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ರೀ. ಕಟಕ್ ರೊಟ್ಟಿ ಒಳಗೆ ಎಲ್ಲದ್ರಾಗೂ ತಿನ್ಬೋದು ರೀ. ನೋಡಿರಿ ಎಷ್ಟು ಚಂದ ಆಯಿತು ನೋಡಿರಿ. ನಾನು ಸ್ವಲ್ಪ ಉಳ್ಳಾಗಡ್ಡಿ ಸೈಡ್ ಮೊಸರು ಹಿಂಡಿ ಹಾಕ್ಕೊಂಡು ಟೇಸ್ಟ್ ಹತ್ರ ಭಾರಿ ಐತಿ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿರಿ.